ಹರಿ ಓಂ. ನಮೋಸ್ತುನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಶ್ರೀ ಪುರುಷೋತ್ತಮಾಯ ನಮಃ. ವಿಷ್ಣು ಸಹಸ್ರನಾಮದ ಮೊದಲನೇ ನಾಮ ವಿಶ್ವಾಯ ನಮಃ. ವಿಶ್ವಂ ಅಂತ ಭಗವಂತನನ್ನು ಕರೀತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ವಿಶಂತಿ ಸಕಲ ಕಲ್ಯಾಣ ಗುಣಾ ಅಸ್ಮಿನ್ ಇತಿ ವಿಶ್ವಂ. ಜ್ಞಾನ, ಆನಂದ, ಸೌಂದರ್ಯ, ಭಕ್ತಿ, ಭಕ್ತ ವಾತ್ಸಲ್ಯ ಮೊದಲಾದ ಎಲ್ಲ ಸದ್ಗುಣಗಳು ಅಂತೇನಿದ್ದಾವೋ ಅವುಗಳ ಆಧಾರಭೂತನಾದಂಥವನು. ಆದ್ದರಿಂದ ಅವನನ್ನು ವಿಶ್ವ ವಿಶ್ವ ವಿಶ್ವಂ ಅಂತ ಭಗವಂತನನ್ನು ಕರೀತಾ ಇದ್ದಾರೆ. ಇನ್ನು ಎರಡನೇದಾಗಿ ವಿಶ್ವ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದರೆ, ಪ್ರೇರಕನಾಗಿ ಎಲ್ಲರನ್ನ ಪ್ರವೇಶ ಮಾಡ್ತಾನೆ. ಎಷ್ಟು ಸುಂದರವಾದ ಅರ್ಥ ನೋಡಿ. ವಿಶ್ವ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಜಗತ್ ಸಮಸ್ತಂ ವಿಶ್ವಂಚ ನಿಖಿಲಂ ಪೂರ್ಣಮುಚ್ಚತೆ. ಅಭಿಧಾನ ಕೋಶ ಹೇಳ್ತಾ ಇದೆ, ಪೂರ್ಣನಾದಂಥವನು ಭಗವಂತ, ಸುಖಪೂರ್ಣನಾದಂಥವನು. ಅಂತಹ ಭಗವಂತ ಏನು ಮಾಡ್ತಾನೆ? ಪ್ರೇರಕನಾಗಿ ಎಲ್ಲವನ್ನ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಈ ವಿಶ್ವ ಅಂದರೆ ಜಗತ್ತು ಅಂತ ನಾವೇನು ಹೇಳ್ತೀವಲ್ಲ, ಈ ಜಗತ್ತಿಗೆ ಜಗನ್ನಾಥನಾದಂಥವನು ಭಗವಂತ, ಒಡೆಯನಾಗಿದ್ದಾನೆ. ಆದ್ದರಿಂದ ಅವನನ್ನು ವಿಶ್ವಂ ವಿಶ್ವ ಅಂತ ಕರೀತಾರೆ. ವಿಶ್ವಸ್ಯ ಅದನಿತ್ವಾತ್ ವಿಶ್ವಂ ವಿಷ್ಣು ತದುರ್ಯತೆ ಅಂದರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಭಗವಂತನ ತದಧೀನತ್ವಾತ್ ಅಧೀನತ್ವವನ್ನು ಪಡೆದಿರುವಂಥದ್ದು ಭಗವಂತನ ನಾಮ, ಆ ಇಡೀ ಜಗತ್ತು. ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಈ ನಾಮವನ್ನು ಯಾಕೆ ಚಿಂತನೆ ಮಾಡಬೇಕು, ವಿಶ್ವ ಅಂತ ಯಾಕೆ ಕರೀಬೇಕು ಅಂತ ಕೇಳಿದರೆ, ಭಗವಂತನಿಗೆ ಮೀರಿದಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇಡೀ ಬ್ರಹ್ಮಾಂಡ ಭಗವಂತನ ವಶವಾಗಿರುವಂಥದ್ದು. ಆ ಭಗವಂತನನ್ನು ನಾವು ಉಪಾಸನೆ ಮಾಡಿದರೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸುಲಲಿತವಾಗಿ ಸುಖವಾಗಿ ನಮಗೆ ಅನುಕೂಲ ಆಗೋ ಹಾಗೆ ಭಗವಂತ ಮಾಡ್ತಾ ಇದ್ದಾನೆ. ಇಡೀ ವಿಶ್ವಕ್ಕೆ ಒಡೆಯನಾದವನು, ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಜಗತ್ತಿನಲ್ಲಿ ಪ್ರವೇಶ ಮಾಡಿರುವಂಥವನು, ಜೊತೆಗೆ ಜ್ಞಾನ ಸ್ವರೂಪಿಯಾಗಿರುವಂಥವನು ಭಗವಂತ. ಅದಕ್ಕೆ ವಿಷ್ಟಂ ಜ್ಞಾನರೂಪಂಚ ವಿಶ್ವಂ ವಿಷಪ್ರವೇಶನೇ ಅಂತ ಇಟ್ಟುಕೊಂಡ್ರೆ, ಭಗವಂತ ಜ್ಞಾನವನ್ನು ಕೊಡುವಂತಹ ಮೂರ್ತಿ, ತತ್ವಜ್ಞಾನದ ಮೂರ್ತಿ. ಎಲ್ಲೇ ಹೋದರೂ, ಯಾವುದೇ ಕಾಲದಲ್ಲಾದರೂ ಎಲ್ಲರಿಗೂ ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ತೃಣಪರ್ಯಂತರವಾಗಿ ಎಲ್ಲರಿಗೂ ಜ್ಞಾನವನ್ನು ನೀಡೋನಾದ್ದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಉತ್ತಮ ಜ್ಞಾನವೇ ಸ್ವರೂಪವಾಗಿ ಉಳ್ಳಂಥವನು. ಬರೇ ಜ್ಞಾನ ಕೊಡೋದಲ್ರಿ, ಅವನು ಜ್ಞಾನಾನಂದಮಯನಾಗಿರುವಂಥವನು. ಆದ್ದರಿಂದ ಅವನನ್ನು ವಿಶ್ವಂ ಅಂತ ಕರೀತಾರೆ. ಅಂದರೆ ಈ ರೀತಿಯಾಗಿ ಚಿಂತನೆ ಮಾಡಬಹುದು. ವಿಶಿಷ್ಟ ಸುಖ ಜ್ಞಾನ ಸ್ವರೂಪತ್ವಾತ್ ವಿಶ್ವಂ ಅಂದರೆ ಜ್ಞಾನ ಮತ್ತು ಸುಖ, ಜ್ಞಾನ ಮತ್ತು ಆನಂದ ಇವೆರಡನ್ನೇ ಶರೀರವಾಗಿ ಉಳ್ಳವನು, ಜ್ಞಾನಾನಂದಮಯನಾದಂಥವನು ಭಗವಂತ. ಆದ್ದರಿಂದ ಅವನನ್ನು ವಿಶ್ವಂ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ವಿಶ್ವ ಅಂತ ವಾಯುದೇವರಿಗೂ ಹೆಸರು. ಆ ವಿಶ್ವನಾಮಕನಾಗಿರುವಂಥ ವಾಯುದೇವರನ್ನು ಪ್ರವರ್ತಿಸುವಂಥವನು, ಪ್ರೇರಣೆ ಮಾಡುವಂಥವನು, ಅವರಿಗೂ ಬುದ್ಧಿಯನ್ನು ಪ್ರಚೋದನೆ ಮಾಡುವಂಥವನು, ಅಂತರ್ಯಾಮಿಯಾಗಿ ನಿಂತು. ಆದ್ದರಿಂದ ಅವನನ್ನು ವಿಶ್ವಸ್ಯ ವಾಯೋ ಅಂತರ್ಯಾಮಿತ್ವಾತ್ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಅಂದರೆ ಪ್ರಾಣದೇವರಿಗೆ ಪ್ರಾಣನಾಗಿ ಇದ್ದು ಭಗವಂತ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ, ಇಡೀ ಬ್ರಹ್ಮಾಂಡದ ಒಡೆಯನಾಗಿದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಸುಂದರವಾದ ಅರ್ಥ ನೋಡಿ. ವಿನಾ ಪಕ್ಷಿಣ ಗರುಡೇನ ಶ್ವಯತಿ ಘಚ್ಚತಿ ತಿ ವಿಶ್ವಂ. ಗರುಡ ವಾಹನನಾಗಿ ಗರುಡನ ಮೇಲೆ ಹೋಗ್ತಾನೆ, ಗರುಡನ ಮೇಲೆ ಕೂತು ಸಂಚರಿಸುವಂತೆ ಅನುಗ್ರಹವನ್ನು ಮಾಡ್ತಾನೆ, ಎಲ್ಲೆಡೆ ಹೋಗ್ತಾನೆ. ಭಗವಂತ ಇಲ್ಲದೇ ಇರೋಂಥ ಜಾಗವೇ ಎಲ್ಲೂ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಆದ್ದರಿಂದಲೂ ಅವನನ್ನು ವಿಶ್ವ ವಿಶ್ವಂ ಅಂತ ಭಗವಂತನನ್ನು ಕರೀತಾರೆ. ಎಷ್ಟು ಸುಂದರವಾಗಿ ಅರ್ಥ ಬರೀತಾರೆ ನೋಡಿ. 5ನೇ ಅರ್ಥದಲ್ಲಿ ಹೇಳ್ತಾರೆ, ವಿಶೇಷೇಣ ವ್ಯಾಪ್ತತ್ವಾತ್ ವಿಶ್ವಂ. ಭಗವಂತ ಇಲ್ಲದೇ ಇರುವಂಥ ಜಾಗವೇ ಎಲ್ಲೂ ಇಲ್ಲ, ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ
ಪೂರ್ಣವಾದ ಸುಖ, ಪೂರ್ಣವಾದ ಆನಂದದ ಪ್ರತಿರೂಪ ಆಗಿರುವಂಥವನು ಭಗವಂತ, ಜ್ಞಾನಾನಂದಮಯನಾದಂಥವನು. ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೀತಾ ಇದ್ದಾರೆ. ಮತ್ತೆ ಎರಡನೇ ನಾಮದ ಚಿಂತನೆಯನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕೃಷ್ಣಾರ್ಪಣಮಸ್ತು.